ನಮಸ್ಕಾರ. ಜನದನಿ ಜನಪರ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಅಮೃತ. ಇವತ್ತಿನ ಒಂದು ಪ್ರಮುಖ ಮತ್ತು ಅತ್ಯಂತ ಸಂತಸದ ಸುದ್ದಿ. ಇಸ್ಲಾಂ ಧರ್ಮದ ಪವಿತ್ರ ಕರ್ತವ್ಯಗಳಲ್ಲಿ ಒಂದಾದ ಹಜ್ ಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ಮುಗಿಸಿ ನಮ್ಮ ಹೆಮ್ಮೆಯ ಗಣ್ಯರು ಇವತ್ತು ತಾಯ್ನಾಡಿಗೆ ಮರಳಿದ್ದಾರೆ. ಹೌದು, ಪವಿತ್ರ ಹಜ್ ಯಾತ್ರೆಯನ್ನು ಪೂರೈಸಿ ಮರಳಿ ತಾಯ್ನಾಡಿಗೆ ಆಗಮಿಸಿದ ನಾಡಿನ ಪ್ರಮುಖ ಗಣ್ಯರಾದ ಮಹಮೂದ್ ವಡಕೇರಿ, ಮೊಹಮ್ಮದ್ ರಫೀಕ್ ಹಾಗೂ ಅಬ್ದುಲ್ ರಜಾಕ್ ಹವಾಲ್ದಾರ್ ಅವರಿಗೆ ಇವತ್ತು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅತ್ಯಂತ ಭವ್ಯ ಹಾಗೂ ಆತ್ಮೀಯ ಸ್ವಾಗತವನ್ನ ಕೋರಲಾಯಿತು. ವಿಮಾನ ನಿಲ್ದಾಣಕ್ಕೆ ಹಜ್ ಯಾತ್ರಿಕರು ಆಗಮಿಸುತ್ತಿದ್ದಂತೆ ಅಲ್ಲಿ ನೆರೆದಿದ್ದ ಅವರ ಕುಟುಂಬಸ್ಥರು, ಸ್ನೇಹಿತರು, ಹಿತೈಷಿಗಳು ಮತ್ತು ನೂರಾರು ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ನಾಡಿನ ಹೆಮ್ಮೆಯ ಗಣ್ಯರಿಗೆ ಹೂಗುಚ್ಛ ನೀಡಿ ಶಾಲು ಹೊದಿಸಿ ಹಾರುಗಳನ್ನು ಹಾಕುವ ಮೂಲಕ ಅತ್ಯಂತ ಸಾದರದಿಂದ ಬರಮಾಡಿಕೊಳ್ಳಲಾಯಿತು. ಖಾಜಾ ಹುಸೇನ್ ವಡಕೇರಿ ಅವರ ಪುತ್ರರಾದ ಮೊಹಮ್ಮದ್ ರಫೀಕ್ ಹಾಗೂ ಗೂಡುಸಾಬ್ ಎಂದೇ ಪರಿಚಿತರಾದ ಅಬ್ದುಲ್ ರಜಾಕ್ ಹವಾಲ್ದಾರ್ ಸೇರಿದಂತೆ ಎಲ್ಲಾ ಗಣ್ಯರ ಮುಖದಲ್ಲಿ ಪವಿತ್ರ ಯಾತ್ರೆ ಮುಗಿಸಿದ ಧನ್ಯತಾ ಭಾವ ಎದ್ದು ಕಾಣುತ್ತಿತ್ತು. ಇಡೀ ವಿಮಾನ ನಿಲ್ದಾಣದ ಆವರಣದಲ್ಲಿ ಒಂದು ರೀತಿಯ ಭಕ್ತಿ ಹಾಗೂ ಹರ್ಷದ ವಾತಾವರಣ ನೆಲೆಸಿತ್ತು.